ಹೆಗ್ಗುಚ್ಚಿ ಗ್ರಾಮದ ನೀರ್ಚಿಟ್ಟು ಎಂಬಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದ ಬೆಳ್ಳಾನಾಯ್ಕ ಎಂಬುವರ ಮನೆಯನ್ನ ನ್ಯಾಯಾಲಯದ ಆದೇಶದಂತೆ ತೆರವು ಮಾಡಿದ ಕುರಿತು ಬ್ರಹ್ಮಾವರ ತಾಲೂಕು ಸೌಧದ ಬಳಿಯಲ್ಲಿ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡೆಯವರ ವಿರುದ್ಧ ಬಿಜೆಪಿ ಗ್ರಾಮಾಂತರದ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡಿ, ಉಡುಪಿ ಜಿಲ್ಲೆಯಲ್ಲಿ 48,000 ಮಂದಿ ವಸತಿ ರಹಿತರ ಅರ್ಜಿ ಇದ್ದು ಕೇವಲ 9,000 ಜನರಿಗೆ ಸರ್ಕಾರಿ ಜಾಗ ದೊರಕಿದೆ. 39,000 ಜನರ ಅರ್ಜಿ ಇಂದಿಗೂ ಬಾಕಿ ಇದೆ. ಇಂತಹ ಸಂಕಷ್ಟದ ನಡುವೆ ವಸತಿ ರಹಿತರು ಇರುವಾಗ ಬ್ರಹ್ಮಾವರ ತಹಶೀಲ್ದಾರ್ ಮಾನವೀಯತೆ ಮರೆತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಅವರಿಗೆ ನೋಟಿಸ್ ಕೊಟ್ಟಿದ್ದೀರಿ, ಅವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಮತ್ತಾರೋ ದುಡ್ಡಿದ್ದವ್ರು ಬೋರ್ ಮಾಡ್ತಾರೆ, ಇನ್ನಾರೋ ಅಧಿಕಾರ ಚಲಾಯಿಸ್ತಾರೆ. ಆ ಮನೆಯನ್ನೆಲ್ಲ ಹೊಡಿತಾ ಹೋಗೋದಾದ್ರೆ ತಾಲೂಕು ಕಚೇರಿಯನ್ನು ಇಟ್ಕೊಂಡಿದ್ದು ಬಡವರ ಮನೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕ, ಅಥವಾ ಮನೆ ಹೊಡ್ಲಿಕ್ಕೆ ಏನಾದ್ರು JCB 4 ತಗೊಂಡು ಬಂದು ನೀವು ಕಡತ ಫೈಲೆಲ್ಲ ಇಲ್ಲೇ ಬಿಟ್ಟು ಒಂದು 4 JCBನೆಲ್ಲ ತಗೊಂಡು ಬಂದು ಇಟ್ಕೊಂಡು ಯಾರು ಮನೆ ಹೊಡಿಲಿಕ್ಕೂ ಅದು ಮಾಡಿಬಿಡುದು ಅಂತೇಳಿ ಮಾಡುದ? ಈ ನ್ಯಾಯ ಅಲ್ಲ ಅಂತೇಳಿ. ಈಗ 48,000 ಮನೆಗಳ ಪೈಕಿ 39,000 ಜನ ಈ ಆಕ್ರಮಕ್ಕೋಸ್ಕರ ಅರ್ಜಿ ಕೊಟ್ಟಾಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ತಕ್ಷಣ ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು, ವಿ ಇಂದ ರಿಪೋರ್ಟ್ ತಗೊಳ್ಬೇಕು, ಆರ್ ಇಂದ ರಿಪೋರ್ಟ್ ತಗೊಳ್ಬೇಕು, ಯಾರು ಬಡವರಿದ್ದಾರೆ, ಏನು ತೊಂದರೆ ಆಗಿದೆ, 2 ದಿವಸದಿದ್ದಾರೆ ಅಂತೇಳಿ ಮಾಜರ್ ಮಾಡಬೇಕು. ಅವನು ಹೇಳಿಕೆ ತಗೊಂಡು ಅವನಿಗೊಂದು 2 ಸೆಣಸು 5 ಸೆಣಸು ಅವನಿಗೆ ಹಕ್ಕುಪತ್ರಗಳನ್ನು ಕೊಟ್ಟು ಅವನ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಇರುವುದೇ ತಾಲೂಕು ಕಚೇರಿ. ದುರಾದೃಷ್ಟಕ್ಕೆ ಅದನ್ನು ಒಂದು ಬಿಟ್ಟು ಮನೆ ಹೊಡೆದ ಕೆಲಸಕ್ಕೆ ತಾಲೂಕು ಕಚೇರಿ ಇಳಿಬಾರ್ದಾಗಿತ್ತು. ಒಂದು ವೇಳೆ ನಿಮಗೆ ಲೋಕಾಯುಕ್ತರದ್ದು ಬಂತು, ಮತ್ತೇನು ಬಂತು, ಇನ್ನೊಬ್ಬರದ್ದು ಬಂತು ಆದ್ರೆ ಬೆಳ್ಳನಾಯಕರು ಬಂದು ಹೇಳಿದ್ರು, ನಾನು ಹೈಕೋರ್ಟ್ ಸ್ಟೇ ತರ್ತೇನೆ, ನನ್ನ ಕೈಲಿ ಹಣ ಇಲ್ಲ ನನ್ನ ಕೈಲಿ, ನಾನು ಹೈಕೋರ್ಟ್ ಸ್ಟೇ ತರ್ತೇನೆ ಅಂತ. ಯಾರ್ದ ಒಟ್ಟು ಮಾಡಿ 50,000 ರೂಪಾಯಿ ಅವರು ಹೈಕೋರ್ಟ್ ವಕೀಲರಿಗೆ ಕೊಡ್ತಾರೆ, ನಂಗೆ ಸ್ಟೇ ತರಿಸ್ಕೊಡಿ ಅಂತ. ಇವತ್ತು ಸ್ಟೇ ಸಿಗ್ತಾ ಇತ್ತು. ನಮಗೂ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿರುವಂತ ಹೈಕೋರ್ಟ್ ವಕೀಲರು ಹೇಳಿದ್ರು, ಇವತ್ತು ಮಂಗಳವಾರ ನಿಮ್ದು ಸ್ಟೇ ಸಿಗುತ್ತೆ ಅಂತ ಹೇಳಿದ್ರು. ಮಂಗಳವಾರ ಸ್ಟೇ ಸಿಗುತ್ತೆ ಅಂತ ಗೊತ್ತಾದ ಕೂಡಲೇ ಸೋಮವಾರ ಬೆಳಗ್ಗೆ 6 ಗಂಟೆಗೆ ಹೊಡೆದಾಕೋದು ಯಾವ ನ್ಯಾಯ ಮಾರಿದ್ರು? ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಅವರು ಮಾತನಾಡಿ, ಬಡವರ ಬಗ್ಗೆ ಮಾನವೀಯತೆ ಇಲ್ಲದ ಮನೆ ತೆರವು ಮಾಡಿದ ಇಂತಹ ಅಧಿಕಾರಿಗಳು ನಮಗೆ ಬೇಡ ಎಂದು ತೆರವು ಮಾಡಲಾದ ವ್ಯಕ್ತಿಗೆ ಸರ್ಕಾರಿ ಜಾಗ ಮಂಜೂರು ಮಾಡುವ ತನಕ ನಮ್ಮ ಹೋರಾಟ ನಿಲ್ಲದು ಎಂದು ಹೇಳಿದರು. ಕಟ್ಟಿ ಅದು ಒಂದು 3 ದಿನ ಇತ್ತಷ್ಟೇ ಸ್ಲ್ಯಾಬ್ ಹಾಕಿ. ಅದು ಮೊದಲು ಹಂಚಿನ ಮನೆ ಇತ್ತು, ಅದು ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಆಗೋದ್ರಿಂದ ಅದಕ್ಕೆ ಸ್ಲ್ಯಾಬನ್ನು ಹಾಕಿ ವಾಸ್ತವ್ಯಕ್ಕೆ ಅದನ್ನು ಮಣಿ ಮಾಡಿಸ್ತಾ ಇದ್ದರು. ಅದನ್ನು ತಾಲೂಕು ಆಡಳಿತ ಮೊನ್ನೆ JCBಯಿಂದ ಅದನ್ನು ಸಂಪೂರ್ಣ ಧ್ವಂಸವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ನಾನು ಮತ್ತು ಸಂಸದರು ಇಬ್ಬರು ಜಿಲ್ಲಾಡಳಿತದಿಂದ DC ಅವರಿಗೆ ಮಾತಾಡಿದ್ದೇವೆ, ತಹಶೀಲ್ದಾರರಿಗೆ ಸ್ವತಃ ನಾನು ಸಹ ಮಾತಾಡಿದ್ದೇನೆ. ಸ್ವಲ್ಪ ಸಮಯಾವಕಾಶವನ್ನು ಕೊಡಿ, ಇದರಿಂದ ನಾವು ಅಲ್ಲ ಕೋರ್ಟಿಂದ ಏನಾದರೂ ಸ್ಟೇ ತರ್ಬೋದು, ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತೇಳಿ. ಇವರು ತಹಶೀಲ್ದಾರರು ತುಂಬ ಕಾನೂನು ಪ್ರಕಾರ ತಾವು ಮಾಡುವಂಥದ್ದು, ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಉಡುಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್, ಬಿಜೆಪಿ ಯುವ ಮೋರ್ಚಾ ಉಡುಪಿ ಜಿಲ್ಲಾಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ ಬಿಲಾಡಿ, ಸಂತ್ರಸ್ತೆ ದೇವಕಿ, ಪ್ರಮುಖರಾದ ಹರೀಶ್ ಶೆಟ್ಟಿ ಅಂಬಲಪಾಡಿ, ವಿಠಲ್ ಪೂಜಾರಿ ಐರೂಡಿ, ಬಿರ್ತಿ ರಾಜೇಶ್ ಶೆಟ್ಟಿ, ಗುರುಪ್ರಸಾದ್ ಶಿರೂರು ಮೊದಲಾದವರು ಭಾಗವಹಿಸಿದ್ರು. ಬ್ರಹ್ಮಾವರ ತಹಶೀಲ್ದಾರ್ಗೆ ಅಧಿಕಾರ, ಶ್ರೀಕಾಂತ್ ಹೆಗ್ಡೆಯವರಿಗೆ ಅಧಿಕಾರ, ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆಯವರಿಗೆ ಅಧಿಕಾರ, ತಾಲೂಕು ಆಡಳಿತ ವ್ಯವಸ್ಥೆಗೆ, ಬಡವರ ಮನೆ ಒಡೆದ ತಹಶೀಲ್ದಾರಿಗೆ, ಬಡ ಮನೆಯ ಮನೆ ಒಡೆದ ತಹಶೀಲ್ದಾರಿಗೆ ತೊಲಗಲಿ 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 ತೊಲಗಲಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.